ಓಂ ಶಾಂತಿ. ಮುರಳಿಯ ದಿನಾಂಕ 7/1/2022. मीठे बच्चे, सर्वशक्तिमान बाप की याद से आत्मा पर चढ़ी हुई विकारों की जंग को उतारने का पुरुषार्थ करो. ಮಧುರ ಮಕ್ಕಳೇ, ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ಆತ್ಮಕ್ಕೆ ಹಿಡಿದಿರುವಂತಹ ವಿಕಾರಗಳ ತುಕ್ಕನ್ನು ಇಳಿಸಲು ಪುರುಷಾರ್ಥ ಮಾಡಿರಿ. प्रश्न: बाप से बुद्धि योग टूटने का मुख्य कारण व जोड़ने का ಸಹಜ ಪುರುಷಾರ್ಥ ಕ್ಯಾ ಹೈ? ತಂದೆಯ ಜೊತೆಗೆ ಬುದ್ಧಿಯೋಗ ಜೋಡಿಸುವ ಸಹಜ ಪುರುಷಾರ್ಥ ಯಾವುದಾಗಿದೆ? ಬುದ್ಧಿಯೋಗ ಮುರಿಲಿಕ್ಕೆ ಮುಖ್ಯ ಕಾರಣ ಏನಾಗಿದೆ? उत्तर: बुद्धियोग टूटता है देह अभिमान में आने से, बाप के फरमान को भूलने से, गंदी दृष्टि रखने से. इसलिए बाबा कहते, बच्चे जितना हो सके आज्ञाकारी बनो. ಬುದ್ಧಿಯೋಗ ಮುರಿಯುವುದು ದೇಹ ಅಭಿಮಾನ ಬರುವ ಕಾರಣದಿಂದ, ತಂದೆಯ ಆಜ್ಞೆಯನ್ನು ಮರೆಯುವ ಕಾರಣದಿಂದ, ಕೆಟ್ಟ ದೃಷ್ಟಿಯ ಕಾರಣದಿಂದ ಬುದ್ಧಿಯೋಗ ಮುರಿತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ಆಜ್ಞಾಕಾರಿ ಆಗಿರಿ. देही अभिमानी बनने का पूरा पुरुषार्थ करो. अविनाशी सर्जन की याद से आत्मा को शुद्ध बनाओ. ಆತ್ಮ ಅಭಿಮಾನಿ ಆಗುವ ಪೂರ್ಣ ಪುರುಷಾರ್ಥ ಮಾಡಿರಿ. ಅವಿನಾಶಿ ಸರ್ಜನಾಗಿರುವಂತಹ ತಂದೆಯ ನೆನಪಿನಿಂದ ಆತ್ಮನನ್ನು ಶುದ್ಧ ಮಾಡಿಕೊಳ್ಳಿರಿ. गीत: आने वाले कल की तुम तकदीर हो. ಬರುವಂತಹ ಭವಿಷ್ಯದ ಭಾಗ್ಯ ರೂಪಿಸುವಂತಹ ಅದೃಷ್ಟವಂತರೋ ಭಾಗ್ಯವಂತರೋ ನೀವಾಗಿದ್ದೀರಿ. ಓಂ ಶಾಂತಿ. शिव भगवान वाच. बच्चों ने गीत सुना. बच्चे समझते हैं हमारे सामने बाबा बैठा है जिसको पतित पावन कहा जाता है. परमात्मा को जरूर पतित पावन ही कहेंगे. ಶಿವ ಭಗವಾನ್ ವಾಚ್ಯ ಇದೆ. ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುಳಿತು ಈ ಗೀತೆಯನ್ನು ಕೇಳಿದಿರಿ. ನಮ್ಮ ಎದುರಿಗೆ ಕುಳಿತಿರುವಂತಹ ತಂದೆಗೆ ಪತಿತ ಪಾವನ ಅಂತ ಹೇಳಲಾಗ್ತದೆ. ಬ್ರಹ್ಮ ವಿಷ್ಣು ಶಂಕರ್ को पतित पावन नहीं कहेंगे, वह तो ज्ञान का सागर है. बच्चे जानते हैं हम आत्माएं परमपिता परमात्मा से ज्ञान सुनती. ಬ್ರಹ್ಮ ವಿಷ್ಣು ಶಂಕರರಿಗೂ ಪತಿತ ಪಾವನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಒಬ್ಬನೇ ಪತಿತ ಪಾವನ ಮತ್ತು ಜ್ಞಾನ ಸಾಗರ ಆಗಿದ್ದಾನೆ. ನಾವು ಮಕ್ಕಳು ಆ ಜ್ಞಾನ ಸಾಗರ ತಂದೆಯಿಂದಲೇ ಜ್ಞಾನ ಕೇಳ್ತಾ ಇದ್ದೇವೆ. ತುಮ್ ಅಬ್ ಆತ್ಮ ಅಭಿಮಾನಿ ಬನೆ ಹೋ. दुनिया में सब देह अभिमानी है. आत्मा अभिमानी श्रेष्ठाचारी बनते. उनको परमात्मा ही बैठ आत्मा अभिमानी बनाते.
ಪ್ರಪಂಚದಲ್ಲಿ ಇರೋರೆಲ್ಲರೂ ದೇಹದ ಅಭಿಮಾನದಲ್ಲಿ ಇದ್ದಾರೆ. ನೀವು ಆತ್ಮ ಅಭಿಮಾನಿಯಾಗಿ ಶ್ರೇಷ್ಠಾಚಾರಿಗಳು ಆಗ್ತಾ ಇದ್ದೀರಿ. बाप समझाते हैं आत्मा ही पाप आत्मा पुण्य आत्मा बनती है. पाप जीव व पुण्य जीव नहीं कहा जाता. ತಂದೆ ತಿಳಿಸಿಕೊಡ್ತಾರೆ, ಆತ್ಮನೇ ಪಾಪಾತ್ಮ ಪುಣ್ಯಾತ್ಮ ಆಗ್ತದೆ. ಪಾಪ ಜೀವ ಪುಣ್ಯ ಜೀವ ಅಂತ ಹೇಳೋದಿಲ್ಲ. आत्मा में ही संस्कार रहते. शरीर तो घड़ी घड़ी विनाश हो जाता है. ಆತ್ಮದಲ್ಲಿಯೇ ಪಾಪ ಪುಣ್ಯದ ಸಂಸ್ಕಾರ ಇರ್ತದೆ. ದೇಹ ಅಂತೂ ಆಗಾಗ ವಿನಾಶ ಆಗ್ತಾನೇ ಇರ್ತದೆ. ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಹೋಗುವಾಗ ಹಳೆ ದೇಹ ವಿನಾಶ ಆಗ್ತದೆ. तुम बच्चे जानते हो शिव बाबा को अविनाशी सर्जन कहा जाता है. आत्मा भी अविनाशी, बाप भी अविनाशी. ನಿಮಗೀಗ ತಿಳಿದಿದೆ, ಪರಮಾತ್ಮ ಶಿವ ಅವಿನಾಶಿ ಸರ್ಜನ್ ಆಗಿದ್ದಾರೆ. ಇಲ್ಲಿ ಆತ್ಮನೂ ಅವಿನಾಶಿ ಆಗಿದೆ, ತಂದೆಯೂ ಅವಿನಾಶಿ ಆಗಿದ್ದಾರೆ. आत्मा तो कभी विनाश नहीं होती. बाकी हाँ, आत्मा के ऊपर शैतानी की कट चढ़ती. ಆತ್ಮ ಎಂದೂ ವಿನಾಶ ಆಗೋದಿಲ್ಲ. ಆದರೆ ಒಳಗಿರುವ ಸಂಸ್ಕಾರಗಳು ಬದಲಾಗ್ತವೆ. ದ್ವಾಪರ ಕಲಿಯುಗದಲ್ಲಿ ಆತ್ಮಕ್ಕೆ ವಿಕಾರಗಳ ತುಕ್ಕು ಹಿಡಿತದೆ. ಗಂದೇತೆ ಗಂದಿ नंबर 1 कट चढ़ती है काम विकार की, फिर क्रोध की कट. आत्माओं को बाप समझाते तो ये पक्का निश्चय होना चाहिए कि परमात्मा इस साधारण ब्रह्मा तन में प्रवेश करते हैं. वह हुआ इस रथ का रथी. ಬಾಬಾ ಹೇಳ್ತಾರೆ, ನಂಬರ್ 1 ತುಕ್ಕಾಗಿದೆ ಕಾಮ ವಿಕಾರ, ಎರಡನೆಯದು ಕ್ರೋಧದ ವಿಕಾರ. ಆತ್ಮಗಳಿಗೆ ತಂದೆಯೇ ಬಂದು ತಿಳಿಸ್ತಾ ಇದ್ದಾರೆ, ಈ ಸಾಧಾರಣ ಬ್ರಹ್ಮ ಶರೀರದಲ್ಲಿ ಪ್ರವೇಶ ಮಾಡಿ ತಿಳಿಸ್ತಾ ಇದ್ದಾರೆ ಎಂಬ ನಿಶ್ಚಯ ಮಕ್ಕಳಲ್ಲಿ ಬರಬೇಕು. ಈ ಬ್ರಹ್ಮ ತಂದೆಯ ರಥ ಆ ಪರಮಾತ್ಮನ ರಥ ಆಗಿದೆ. ಅವನೇ ಈ ರಥಕ್ಕೆ ಸಾರಥಿಯಾಗಿದ್ದಾನೆ. घोड़े गाड़ी का रथ नहीं है. परमात्मा बच्चों को समझाते हैं कि हे आत्मा, तुम्हारे ऊपर 5 विकारों की कट चढ़ी हुई है. ಪರಮಾತ್ಮ ಬರುವುದು ಕುದುರೆ ಗಾಡಿಯ ರಥದಲ್ಲಿ ಅಲ್ಲ, ಮಾನವ ದೇಹದಲ್ಲಿ ಬಂದು ಜ್ಞಾನ ತಿಳಿಸ್ತಾರೆ. ಹೇಳ್ತಾರೆ, ಮಕ್ಕಳೇ, ನಿಮಗೆ 5 ವಿಕಾರಗಳ ತುಕ್ಕು ಹಿಡಿದಿದೆ. 5 विकारों को रावण कहा जाता है. रावण की कट चढ़ने के कारण तुम सब विकारी और दुखी बन गए. 5 ವಿಕಾರಗಳ ತುಕ್ಕು ಹಿಡಿದಿರುವ ಕಾರಣ ಅಂದರೆ ರಾವಣನ ತುಕ್ಕು ಹಿಡಿದಿರುವ ಕಾರಣ ನೀವೆಲ್ಲರೂ ವಿಕಾರಿಗಳು, ದುಃಖಿಗಳು ಆಗಿಬಿಟ್ಟಿದ್ದೀರಿ. अब मैं तुम्हारी कट उतारता हूँ. कट उतारने वाला सर्जन मैं एक ही हूँ. ಆತ್ಮಕ್ಕೆ ಹಿಡಿದಿರುವಂಥ ಜಂಗನ್ನ ಅಥವಾ ತುಕ್ಕನ್ನು ತೆಗೆಯುವಂತಹ ಸರ್ಜನ್ ನಾನೊಬ್ಬನೇ ಆಗಿದ್ದೀನಿ. मनुष्य आत्मा का दूसरा कोई सर्जन हो नहीं सकता. मनुष्य कभी आत्मा की कट को उतार नहीं सकते. ದೇಹದ ಕಾಯಿಲೆಗಳನ್ನು ವಾಸಿ ಮಾಡುವಂಥ ಸರ್ಜನ್ ಬಹಳ ಜನ ಇದ್ದಾರೆ. ಆತ್ಮದ ತುಕ್ಕನ್ನು, ಆತ್ಮದ ಕಾಯಿಲೆಯನ್ನು ವಾಸಿ ಮಾಡುವಂಥ ಸರ್ಜನ್ ಒಬ್ಬನೇ ಆಗಿದ್ದಾನೆ.
ಮನುಷ್ಯಾತ್ಮರನ್ನು ಸ್ವಚ್ಛ ಮಾಡೋದಕ್ಕೆ ಆಗೋದಿಲ್ಲ. ಮನುಷ್ಯರ ತುಕ್ಕನ್ನು ಇಳಿಸಲಿಕ್ಕೆ ಆಗೋದಿಲ್ಲ. इस कट को उतारने के लिए ಸರ್ವಶಕ್ತಿಮಾನ್ ಪರಮಾತ್ಮ ಕಿ ಅವಶ್ಯಕತೆ है. ಆತ್ಮಕ್ಕೆ ಹಿಡಿದಿರುವಂಥ ತುಕ್ಕನ್ನು ಸ್ವಚ್ಛ ಮಾಡಲಿಕ್ಕೆ ಸರ್ವಶಕ್ತಿವಂತ ಪರಮಾತ್ಮನ ಅವಶ್ಯಕತೆ ಇದೆ. ವಹ ಕಹತೆ ಹೇ ಜೀವ ಕಿ ಆತ್ಮಾಯೇ, ಹೇ ಮೇರೆ ಬಚ್ಚೆ, मुझे याद करेंगे तो तुम्हारी आत्मा की कट ಉತರ್ತಿ ರಹಿ. ಆ ತಂದೆ ಬಂದು ಪ್ರೀತಿಯಿಂದ ಹೇಳ್ತಾರೆ, ಹೇ ಜೀವ ಆತ್ಮರೇ, ಹೇ ನನ್ನ ಮಕ್ಕಳೇ, ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಆತ್ಮಕ್ಕೆ ಹಿಡಿದಿರುವಂಥ ತುಕ್ಕು, ಸೇರಿರುವಂಥ ಕಸ ಕೊಳಕೆಲ್ಲ ಸ್ವಚ್ಛ ಆಗಿಬಿಡ್ತದೆ. ಯಾದ ನಹಿ ಕರೆಂಗೆ ತೋ ಕಟ್ ನಹಿ ಉತರೇಗಿ, धारणा नहीं होगी तो ऊंच पद भी नहीं पाएंगे. ನೀವು ಸರಿಯಾಗಿ ನನ್ನನ್ನು ನೆನಪು ಮಾಡದಿದ್ದರೆ ನಿಮ್ಮಲ್ಲಿ ಧಾರಣೆ ಆಗೋದಿಲ್ಲ, ಉನ್ನತ ಪದವಿಯು ನಿಮಗೆ ಸಿಗೋದಿಲ್ಲ. ಕಟ್ ಚढ़े हुए को पतित कहा जाता है. कट चढ़ती है धीरे धीरे जैसे आटे में नमक. फिर द्वापर में बहुत कट चढ़ती है. ಸತೋಪ್ರಧಾನ ಆತ್ಮಕ್ಕೆ ಸತೋಪ್ರಧಾನ ಶರೀರ ಇರ್ತದೆ. ಪತಿತ ಆತ್ಮಕ್ಕೆ ಪತಿತ ಶರೀರ ಸಿಗ್ತದೆ. ದ್ವಾಪರ ಯುಗದಿಂದ ಯಾವಾಗ ಆತ್ಮಕ್ಕೆ ತುಕ್ಕು ಹಿಡಿತಾ ಹೋಗ್ತದೆ, ಆಗ ಆತ್ಮಕ್ಕೆ ಪತಿತ ಆತ್ಮ ಅಂತ ಹೇಳಲಾಗ್ತದೆ. ಈ ತುಕ್ಕು ಸಹ ನಿಧಾನಕ್ಕೆ ಹಿಡಿತಾ ಹೋಗ್ತದೆ. ಆತ್ಮ ಕಿ ಕಲಾಯೆ ಧೀರೆ ಧೀರೆ ಕಮ್ ಹೋತಿ. 16 से 14 कला होने से तुम फिर धीरे धीरे उतरते जाते हो. 1250 ವರ್ಷ लगते. 16 ಕಲೆಗಳಿಂದ 14 ಕಲೆಗಳಿಗೆ ಬರುವುದಕ್ಕೆ 1250 ವರ್ಷಗಳು ಹಿಡಿತವೆ. ತುಮಕೋ ಯಹ ಸ್ಮೃತಿ ರಹನಿ ಚಾಹಿಯೆ कि हम भी के राम के बच्चे, वह सब है रावण के बच्चे, क्योंकि विष से पैदा होते. सत्ययुग में विष होता ही नहीं. ಸಂಗಮ ಯುಗದಲ್ಲಿ ನಾವು ರಾಮನ ಮಕ್ಕಳಾಗಿದ್ದೇವೆ, ಉಳಿದವರು ರಾವಣನ ಮಕ್ಕಳಾಗಿದ್ದಾರೆ. ಯಾಕೆ ಅಂದರೆ ಎಲ್ಲರೂ ವಿಕಾರದ ವಿಷದಿಂದ ಹುಟ್ಟಿದ್ದಾರೆ. ಸತ್ಯಯುಗದಲ್ಲಿ ಈ ವಿಷ ಇರೋದಿಲ್ಲ. इस समय भल कोई कितने भी आशीर्वाद देने वाला हो, परंतु उनके ऊपर भी जरूर कोई आशीर्वाद देने वाला है. ಈ ಸಮಯದಲ್ಲಿ ಆಶೀರ್ವಾದ ಕೊಡುವಂಥವರು ಬಹಳ ಜನ ಇರಬಹುದು. ದೇಹಧಾರಿಗಳು ಇರಬಹುದು, ಗುರುಗಳು ಇರಬಹುದು. ಆದರೆ ಅವರಿಗೆ ಆಶೀರ್ವಾದ ಕೊಡೋನು ಮತ್ತೊಬ್ಬನಿದ್ದಾನೆ. जैसे पोप के लिए कहते वह ब्लेसिंग्स देते, परंतु उनको भी उस परमपिता परमात्मा की ब्लेसिंग्स चाहिए. ಕ್ರೈಸ್ತ ಧರ್ಮದ ಗುರುಗಳು ಅನೇಕ ಭಕ್ತರಿಗೆ, ಶಿಷ್ಯರಿಗೆ ಆಶೀರ್ವಾದ ಕೊಡ್ತಾರೆ. ಆದರೆ ಅವರಿಗೆ ಆಶೀರ್ವಾದ ಪರಮಾತ್ಮ ತಂದೆಯಿಂದ ಬೇಕಾಗ್ತದೆ. तो ऊंचे ते ऊंचा वह है. तुमको ब्लेसिंग्स तब मिलती जब तुम श्रीमत पर चलते हो. ಎಲ್ಲ ಆತ್ಮರಿಗೂ ನಿಜವಾದ ಆಶೀರ್ವಾದ ಕೊಡೋನು ಆ ಉನ್ನತಾತಿ ಉನ್ನತ ತಂದೆ ಆಗಿದ್ದಾನೆ. ನಿಮಗೆ ಆ ತಂದೆಯ ಆಶೀರ್ವಾದ ಸಿಗುವುದು ಶ್ರೀಮತದಂತೆ ನಡೆದಾಗ ಮಾತ್ರ. जो आज्ञाकारी है नहीं
उनके ऊपर आशीर्वाद कैसे होगी। बाबा कहते देही अभिमानी बनो। देह का अभिमान है, गोया फरमान नहीं मानते हैं और पद भ्रष्ट हो जाता है। ಯಾರು ಆಜ್ಞಾಕಾರಿ ಆಗಿರೋದಿಲ್ಲ ಅವರಿಗೆ ತಂದೆಯಿಂದ ಆಶೀರ್ವಾದ ಸಿಗೋದಿಲ್ಲ. ಯಾರು ದೇಹದ ಅಭಿಮಾನದಲ್ಲಿ ಇರ್ತಾರೆ ಅವರು ತಂದೆಯ ಆಜ್ಞೆಗಳನ್ನು ಪಾಲಿಸ್ತಾ ಇಲ್ಲ ಅಂತ ಅರ್ಥ ಆಗ್ತದೆ. ಅವರು ತಮ್ಮ ಪದವಿಯನ್ನು ಕಳ್ಕೊಳ್ತಾರೆ. बाप आए हैं तुम भारत को श्रेष्ठाचारी बनाने की सर्विस करते, तुमसे सर्विस कराते, तुमको 3 पैर पृथ्वी भी मुश्किल मिलती. ತಂದೆ ಬಂದಿದ್ದಾರೆ ನಿಮ್ಮನ್ನು ಶ್ರೇಷ್ಠಾಚಾರಿ ಮಾಡಲಿಕ್ಕೆ. ನೀವು ಮಕ್ಕಳು ಇಡೀ ಭಾರತವನ್ನು ಶ್ರೇಷ್ಠಾಚಾರಿ ಭಾರತವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗ್ತೀರಿ. ಇಡೀ ಭಾರತವನ್ನೇ ಶ್ರೇಷ್ಠಾಚಾರಿ ಭಾರತವನ್ನಾಗಿ ಮಾಡ್ತೀರಿ. ಆದರೆ ನಿಮಗೆ ಸೇವೆ ಮಾಡೋದಕ್ಕಾಗಿ 3 ಹೆಜ್ಜೆ ಜಾಗವೂ ಸಹ ಬಹಳ ಕಷ್ಟದಿಂದ ಸಿಗ್ತದೆ. अब मैं तुम्हारे लिए सारे सृष्टि को नया बना देता. प्रदर्शनी में तुम बड़ों को भी समझा सकते हो कि हम इस ऊंच सर्विस पर हैं. ನಿಮ್ಮ ಸಲುವಾಗಿ ನಾನು ಇಡೀ ಜಗತ್ತನ್ನೇ ಸ್ವಚ್ಛ ಮಾಡ್ತೀನಿ, ಹೊಸ ಜಗತ್ತನ್ನಾಗಿ ಮಾಡ್ತೀನಿ. ನಾನು ನಿಮ್ಮ ಸೇವೆ ಮಾಡ್ತಿದ್ದೀನಂದರೆ ನೀವು ಭಾರತದ ಸೇವೆ ಮಾಡಬೇಕು. ಪ್ರದರ್ಶನದಲ್ಲಿ ದೊಡ್ಡ ದೊಡ್ಡವರನ್ನು ಗಣ್ಯರನ್ನು ಕರೆಸಬೇಕು, ಅವರಿಗೆ ಜ್ಞಾನ ತಿಳಿಸಬೇಕು. भारत को श्रेष्ठाचारी बना रहे हैं कैसे वह आकर समझो. ಜನರಿಗೆ ತಿಳಿಸ್ರಿ ನಾವು ಭಾರತವನ್ನು ಶ್ರೇಷ್ಠಾಚಾರಿ ಭಾರತವನ್ನಾಗಿ ಮಾಡ್ತಾ ಇದ್ದೇವೆ. ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಬಂದು ತಿಳ್ಕೊಳ್ಳಿ. हम तुमको बतला सकते. प्रदर्शनी दिखलाकर समझाना चाहिए कि श्रीमत है एक परमात्मा की, जो सदैव पवित्र है, एक रस है, अभोक्ता है, असोचता है, ज्ञान का सागर है. वही स्वर्ग की स्थापना करते. ಪ್ರದರ್ಶನದಲ್ಲಿ ಈ ವಿಚಾರವನ್ನು ತಿಳಿಸ್ರಿ. ಶ್ರೀಮತದಿಂದ ಭಾರತ ಶ್ರೇಷ್ಠಾಚಾರಿ ಭಾರತ ಆಗ್ತದೆ. ಶ್ರೀಮತ ಅಂದ್ರೇ ಪರಮಾತ್ಮನ ಮತ. ಪರಮಾತ್ಮ ಅಂದರೆ ಯಾರು ನಿರಂತರ ಪವಿತ್ರವಾಗಿ ಇರ್ತಾರೆ, ಅಭೋಕ್ತ ಆಗಿದ್ದಾರೆ, ಅಸೋಚತ, ನಮ್ಮ ಥರ ಅವನು ಚಿಂತೆ ಮಾಡೋದಿಲ್ಲ, ಜ್ಞಾನಸಾಗರ ಆಗಿದ್ದಾನೆ, ಅವನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾನೆ. उनकी श्रीमत पर हम भारत की सर्विस कर रहे हैं. गायन भी है पांडवों को 3 पैर पृथ्वी के नहीं मिलते थे. ಅವನ ಶ್ರೀಮತದಿಂದ ನಾವೆಲ್ಲ ಮಕ್ಕಳು ಭಾರತದ ಸೇವೆ ಮಾಡ್ತಾ ಇದ್ದೀವಿ. ಮಹಾಭಾರತದಲ್ಲಿ ಗಾಯನ ಇದೆ, ಪಾಂಡವರಿಗೆ 3 ಹೆಜ್ಜೆ ಜಾಗನೂ ಸಿಕ್ಕಿರಲಿಲ್ಲ ಅಂತ. समझाने की बड़ी विशाल बुद्धि चाहिए. सो तब होगा जब योग पूरा होगा. ಜ್ಞಾನ ತಿಳಿಸುವಂಥವರ ಬುದ್ಧಿ ವಿಶಾಲ ಬುದ್ಧಿಯಾಗಿರಬೇಕು. ಉಪಾಯದಿಂದ ಜ್ಞಾನ ಹೇಳಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಹೇಳುವಂಥವರ ಯೋಗ ಸರಿ ಇರಬೇಕು. ದೇಹ ಅಭಿಮಾನ್ ಕಿ ಕಟ್ ಭಿ ತಭಿ ಉತರ सकती. बाबा राय देते हैं कि फलाने को समझाओ कि हम सब से प्रतिज्ञा की हुई है. हमारे पास तो फ़ोटो भी है
वह फ़ोटो सब हेड ऑफिस ದೆಹಲಿ ತಥಾ ಸೆಂಟರ್ಸ್ ಪರ್ ಭಿ ಹೋನೆ ಚಾಯಿ. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳ ಫೋಟೋ ಯಾರೆಲ್ಲರೂ ಪ್ರತಿಜ್ಞೆ ಮಾಡಿರ್ತಾರೆ ಅವರ ಭಾವಚಿತ್ರಗಳನ್ನು ಒಂದು ಕಾಪಿ ಮಧುಬನದಲ್ಲಿ ಇರಬೇಕು, ಒಂದು ಕಾಪಿ ದೆಹಲಿಯಲ್ಲಿ ಇರಬೇಕು, ಮತ್ತೊಂದು ಕಾಪಿ ಅವರವರ ಸೇವಾ ಕೇಂದ್ರದಲ್ಲಿ ಇರಬೇಕು. ಈ ಥರ ಬರುವಂಥ ವಿದ್ಯಾರ್ಥಿಗಳ ಫೋಟೋ ಸಹಿತವಾಗಿ ನಿಶ್ಚಯ ಪತ್ರವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೇಂದ್ರದಲ್ಲಿ ಇಟ್ಕೊಂಡಿರಬೇಕು. ಇಸ್ಮೇ ಭಿ ಬಡಿ ವಿಶಾಲ ಬುದ್ಧಿ ಚಾಯಿ. ಇದರಲ್ಲೂ ಸಹ ಬಹಳ ವಿಶಾಲ ಬುದ್ಧಿ ಬೇಕು. फ़ोटो की 3-4 कॉपियाँ होनी चाहिए, परंतु माया किस समय किसी भी बच्चे पर जीत पा लेती है. फिर आश्चर्यवत परमात्मा का बनंती, विश्व का राज्य लेवंती, फिर भी भागंती हो जाते हैं. ಹೀಗೆ 3-4 ಫೋಟೋ ಕಾಪಿಗಳನ್ನು ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಇರಬೇಕು. ಯಾರಾದರೂ ಮಾಯೆಗೆ ವಶ ಆಗಿ ಹೋದಾಗ ಗೊತ್ತಾಗ್ತದೆ ಎಷ್ಟು ಜನ ಬರ್ತಿದ್ರು, ಎಷ್ಟು ಜನ ಈಗ ಬರ್ತಿಲ್ಲ ಅಂತ. ಯಾಕೆ ಅಂದರೆ ಮಾಯೆ ಅನೇಕ ಮಕ್ಕಳನ್ನು ಪುನಃ ವಾಪಸ್ ಕರ್ಕೊಂಡು ಹೋಗ್ತದೆ, ಮಕ್ಕಳ ಮೇಲೆ ವಿಜಯ ಪಡೀತದೆ. ಅನೇಕ ಮಕ್ಕಳು ಆಶ್ಚರ್ಯದಿಂದ ಜ್ಞಾನ ಕೇಳ್ತಾರೆ, ಪರಮಾತ್ಮನ ಮಕ್ಕಳಾಗ್ತಾರೆ, ನಿಶ್ಚಯ ಬುದ್ಧಿ ಆಗ್ತಾರೆ, ಪತ್ರನೂ ಬರೆದು ಕೊಡ್ತಾರೆ, ವಿಶ್ವದ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿನೂ ಆಗಿರ್ತಾರೆ. ಆದರೆ ಇದ್ದಕ್ಕೇನೆ ಭಾಗಂತಿ ಆಗಿಬಿಡ್ತಾರೆ. ಅಚಾನಕ್ಕಾಗಿ ತಂದೆಯ ಕೈಯನ್ನು ಬಿಟ್ಟು ಹೋಗ್ತಾರೆ. अब बेहद का बाप कहते, मैं सारी सृष्टि को बदलता हूँ, फिर तुमको फर्स्ट क्लास सृष्टि बना कर दूंगा. ಬೇಹದ್ದಿನ ತಂದೆ ತಿಳಿಸ್ತಾ ಇದ್ದಾರೆ, ಇಡೀ ಜಗತ್ತನ್ನೇ ನಿಮ್ಮ ಸಲುವಾಗಿ ಬದಲಾಯಿಸ್ತೀನಿ, ನಿಮಗೆ ಫಸ್ಟ್ ಕ್ಲಾಸ್ ಸುಂದರ ಸ್ವಚ್ಛ ಜಗತ್ತನ್ನು ನಿರ್ಮಾಣ ಮಾಡಿಕೊಡ್ತೀನಿ. जहाँ बैठ तुम राज्य करना है और सबका विनाश हो जाएगा. ಆ ರಾಜ್ಯದಲ್ಲಿ ನೀವು ಮಕ್ಕಳು ಮಾತ್ರ ಇರ್ತೀರಿ, ರಾಜ್ಯ ಆಳ್ತೀರಿ, ಉಳಿದವರು ವಿನಾಶ ಆಗಿ ಹೋಗ್ತಾರೆ. बच्चों को देही अभिमानी जरूर बनना है, पवित्र बनने का तो सबको हक है. जबकि बाप आया है, कहते हैं मेरे साथ योग लगाओ, ज्ञान अमृत पियो तो तुम श्रेष्ठाचारी बन जाएंगे. ಮಕ್ಕಳೆಲ್ಲರೂ ಅವಶ್ಯವಾಗಿ ಆತ್ಮ ಅಭಿಮಾನಿ ಆಗಬೇಕು. ಪವಿತ್ರ ಆಗುವ ಅಧಿಕಾರ ಹಕ್ಕು ಎಲ್ಲರಿಗೂ ಇದೆ. ಬಾಬಾ ಹೇಳ್ತಾರೆ, ನನ್ನ ಜೊತೆಗೆ ಯೋಗ ಜೋಡಿಸ್ರಿ, ಜ್ಞಾನ ಅಮೃತವನ್ನು ಕುಡಿತಾ ಹೋಗ್ರಿ, ಆಗ ನೀವು ಶ್ರೇಷ್ಠಾಚಾರಿಗಳಾಗ್ತೀರಿ. ಸನ್ಯಾಸಿ भी विकारों से घृणा करते, पवित्र रहना तो अच्छा है ना. देवताएं भी पवित्र थे, पतित से पावन बाप ही आकर बनाते हैं. ಸನ್ಯಾಸಿಗಳಿಗೂ ವಿಕಾರಗಳ ಮೇಲೆ ತಿರಸ್ಕಾರ ಇರ್ತದೆ. ಪವಿತ್ರತೆಯಿಂದ ಇರುವುದು ಅವರಿಗೂ ಇಷ್ಟ ಆಗ್ತದೆ. ದೇವತೆಗಳು ಸಹ ಪವಿತ್ರ ಆಗಿ ಇದ್ದರು. ಈ ಥರ ನಾವೀಗ ಪುನಃ ಪವಿತ್ರ ಆಗಬೇಕಾಗಿದೆ. ಪತಿತರಿಂದ ಪಾವನ ಮಾಡುವವರು ತಂದೆ ಒಬ್ಬರೇ ಆಗಿದ್ದಾರೆ. वहाँ सब निर्विकारी रहते, वह है वाइसलेस दुनिया. भारत वाइसलेस था, तब सोने की चिड़िया था, ऐसा किसने बनाया.
जरूर बाप ने बनाया होगा. ಸತ್ಯಯುಗ ನಿರ್ವಿಕಾರಿ ಪ್ರಪಂಚ ಆಗಿತ್ತು. ಅದಕ್ಕೆ ಚಿನ್ನದ ಪಕ್ಷಿ ಅಂತನೂ ಹೇಳ್ತಿದ್ರು. ಆ ರೀತಿಯಲ್ಲಿ ನಿರ್ವಿಕಾರಿ ಭಾರತವನ್ನು ಯಾರು ಸ್ಥಾಪನೆ ಮಾಡಿದರು? ಜರೂರ್ ಬಾಪ್ನೆ ಬನಾಯ ಹೋಗ. ಸದಾ ನಿರ್ವಿಕಾರಿ ಆಗಿರುವಂಥ ತಂದೆಯೇ ಬಂದು ಭಾರತವನ್ನು ನಿರ್ವಿಕಾರಿ ಭಾರತವನ್ನಾಗಿ ಮಾಡ್ತಾರೆ. ಆತ್ಮ ಹಿ अपवित्र रोगी बनी. अब आत्माओं का सर्जन तो परमात्मा है, मनुष्य तो हो न सके. ಕಲಿಯುಗದಲ್ಲಿ ಆತ್ಮನೇ ಅಪವಿತ್ರ ಆಗಿರ್ತದೆ, ರೋಗಿಯಾಗಿರ್ತದೆ. ಆತ್ಮಗಳ ಸರ್ಜನ್ ಪರಮಾತ್ಮ ಆಗಿದ್ದಾನೆ. ಅವನೇ ಬಂದು ಆತ್ಮರನ್ನು ಪವಿತ್ರ ಮತ್ತು ನಿರೋಗಿಯನ್ನಾಗಿ ಮಾಡ್ತಾರೆ. ಮನುಷ್ಯ ಆತ್ಮರು ಮನುಷ್ಯ ಆತ್ಮರನ್ನು ಪಾವನ ಮಾಡಲಿಕ್ಕೆ ಆಗೋದಿಲ್ಲ. इसलिए सब पतित पावन को याद करते. ಪವಿತ್ರ रहना तो अच्छा है ना. ಪತಿತರನ್ನು ಪಾವನ ಮಾಡುವ ಕೆಲಸ ದೇಹಧಾರಿಗಳಿಂದ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಜನ ಆ ಪತಿತ ಪಾವನ ತಂದೆಗೆ ನೆನಪು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಪವಿತ್ರತೆಯಿಂದ ಇರುವುದು ಬಹಳ ಒಳ್ಳೆಯದಾಗಿದೆ ಅಲ್ವಾ. साधु संत आदि सब मुझे ही याद करते आए. जन्म जन्मांतर याद करते हैं. पतित पावन आओ. तो भगवान एक है. ऐसे नहीं कि भगत ही भगवान है. भगवान को भी जानते नहीं. ಸಾಧು ಸಂತರು ಎಲ್ಲರೂ ನನ್ನನ್ನು ನೆನಪು ಮಾಡ್ತಾ ಬಂದಿದ್ದಾರೆ. ಅಂದರೆ ಪರಮಾತ್ಮ ಒಬ್ಬನೇ ಇದ್ದಾನೆ. ಭಕ್ತರು ಭಗವಂತ ಅಲ್ಲ, ಭಗವಂತನನ್ನು ತಿಳ್ಕೊಂಡೂ ಇಲ್ಲ. ನಾನೇ ಬಂದು ನನ್ನ ಪರಿಚಯ ಕೊಡ್ತೀನಿ. ಕಲ್ಪ ಪಹಲೆ भी मैंने समझाया था, राजयोग सिखलाया था. ब्रह्मा तन में आता हूँ, जो पूज्य था अब पूजारी बना है. ನಾನೇ ಬಂದು ನನ್ನ ಪರಿಚಯ ಕೊಡ್ತೀನಿ, ರಾಜಯೋಗ ಕಲಿಸ್ತೀನಿ. ಬ್ರಹ್ಮನ ಶರೀರದಲ್ಲಿ ಬಂದು ನಿಮಗೆ ಶಿಕ್ಷಣ ಕೊಡ್ತೀನಿ. ಯಾರು ಮೊದಲು ಪೂಜ್ಯ ಆಗಿದ್ರು ಮತ್ತು ಕೊನೆ ಜನ್ಮದಲ್ಲಿ ಪೂಜಾರಿ ಆಗಿರ್ತಾರೆ, ಅವರ ದೇಹದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಅಬ್ ಪಾವನ್ ರಾಜ ಥೇ ಪಹಲೆ, अब पतित रंक बने. तुम निश्चय करते हो हम प्रजापिता ब्रह्मा के बच्चे बीके. ಮೊದಲು ಈ ದೇಶದಲ್ಲಿ ಪಾವನ ರಾಜರು ರಾಜ್ಯ ಆಳ್ತಿದ್ರು. ನಂತರ ಪತಿತರು ಆಗ್ತಾ ಆಗ್ತಾ ಬಡವರಾಗಿ ಬಿಟ್ರು. ಈಗ ನಿಮಗೆ ನಿಶ್ಚಯ ಆಗಿದೆ, ನಾವು ಪ್ರಜಾಪಿತಾ ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿಯರು. ಪುನಃ ಪಾವನ ಆಗಿ ಆ ವಿಶ್ವದ ಮಾಲೀಕ ಆಗ್ತಾ ಇದ್ದೇವೆ. परमात्मा ब्रह्मा द्वारा ब्राह्मण रचे. ब्राह्मणों को दान दिया जाता है. किसका दान देता हूँ? परमात्मा ತಂದೆ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ, ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ. ಹಾಗಾದರೆ ಪರಮಾತ್ಮ ಬ್ರಾಹ್ಮಣರಿಗೆ ಯಾವ ದಾನ ಕೊಡ್ತಾರೆ? ಸಾರೆ ವಿಶ್ವಕ, ಇಡೀ ವಿಶ್ವದ ರಾಜ್ಯಭಾರವನ್ನು, ರಾಜ್ಯ ಅಧಿಕಾರವನ್ನು ಮಕ್ಕಳಿಗೆ ದಾನದ ರೂಪದಲ್ಲಿ ಕೊಡ್ತಾರೆ. जो शूद्र से ब्राह्मण बन मेरी सेवा करते, जिन्हों को सन्मुख बैठ समझाते, तुम्हारी कभी गंदी दृष्टि नहीं होनी चाहिए. ಯಾರು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡುವ
ಸೇವೆ ಮಾಡ್ತಾರೆ, ಯಾರಲ್ಲಿ ಪತಿತ ದೃಷ್ಟಿ ವಿಕಾರಿ ದೃಷ್ಟಿ ಇರೋದಿಲ್ಲ, ಅಂಥ ಮಕ್ಕಳಿಗೆ ಬಾಬಾ ವಿಶ್ವದ ರಾಜ್ಯ ಭಾಗ್ಯವನ್ನು ದಾನದಲ್ಲಿ ಕೊಡ್ತಾರೆ. ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಜ್ಞಾನ ಹೇಳಲಿಕ್ಕೆ ಧೈರ್ಯ ಬೇಕು. ಪತಿತ ಪಾವನ್ ಏಕ ಹೇ, ತುಮ್ ಉನ್ಕೋ ಯಾದ್ ಕರ್ತೆ ಹೋ. यह ज्ञान सागर से निकली हुई ज्ञान गंगाएं है. इनको शिव शक्तियाँ कहा जाता है. शिव बाबा से योग लगाने से शक्ति मिलती, 5 विकारों की जंक निकलती. ಜನರಿಗೆ ತಿಳಿಸಿ, ಪರಮಾತ್ಮ ಜ್ಞಾನಸಾಗರ, ಅವನ ಮಕ್ಕಳೆಲ್ಲರೂ ಜ್ಞಾನಗಂಗೆಯರು, ಶಿವಶಕ್ತಿಯರು. ಇವರಿಗೆ ಪರಮಾತ್ಮನ ಯೋಗದಿಂದ ಶಕ್ತಿಯ ಪ್ರಾಪ್ತಿಯಾಗ್ತದೆ. ಈಗ ಎಲ್ಲ ಆತ್ಮರಿಗೂ 5 ವಿಕಾರಗಳ ತುಕ್ಕು ಹಿಡಿದಿದೆ. ಚುಂಬಕ್ ಸುಯಿ ಕೋ ತಬ್ ಖೀಂಚತಾ ಹೇ ಜಬ್ ಪವಿತ್ರ ಹೋ. ತುಮ್ ಆತ್ಮಾओं पर ಮಾಯಾ ಕಿ ಕಟ್ ಚಡಿ ಹುಯಿ. ಚುಂಬಕ ಸೂಜಿಯನ್ನು ಯಾವಾಗ ಎಳ್ಕೋತದೆ ಅಂದರೆ, ಆ ಸೂಜಿ ಸ್ವಚ್ಛವಾಗಿರಬೇಕು, ಅದಕ್ಕೆ ತುಕ್ಕು ಹಿಡಿದಿರಬಾರದು. ಆ ರೀತಿಯಲ್ಲಿ ಆತ್ಮ ಯಾವಾಗ ಪವಿತ್ರ ಶುದ್ಧ ಆಗ್ತದೆ, ಆಗ ಪರಮಾತ್ಮನ ಕಡೆಗೆ ಎಳೆಯಲ್ಪಡ್ತದೆ, ಪರಮಾತ್ಮನ ಕಡೆಗೆ ಆಕರ್ಷಣೆ ಆಗ್ತದೆ. ಈಗ ಆತ್ಮರಿಗೆ ಮಾಯೆಯ ತುಕ್ಕು ಹಿಡಿದಿದೆ. मेरे साथ योग लगाने से कट उतरेगी. अब यह रावण राज्य है, सबकी तमो प्रधान बुद्धि. ನನ್ನ ಜೊತೆಗೆ ಯೋಗ ಜೋಡಿಸೋದ್ರಿಂದ ನಿಮಗೆ ಹಿಡಿದಿರುವ ತುಕ್ಕು ಸ್ವಚ್ಛ ಆಗ್ತದೆ. ಇದು ರಾವಣ ರಾಜ್ಯ, ಎಲ್ಲರ ಬುದ್ಧಿ ತಮೋ ಪ್ರಧಾನ ಆಗಿದೆ. ತಬ್ ಪರಮಾತ್ಮ ನೇ ಕಹಾ, मैं आकर अजामिल जैसे पापी गणिकाओं साधुओं का भी उद्धार करता. सबको श्रेष्ठाचारी बनाने वाला एक ही बाप है. आकर इन माताओं द्वारा भारत को पावन बनाते हैं. इसलिए माताएं पुकारती है, पतित होने से बचाओ. बाबा ಹೇಳ್ತಾರೆ, ನಾನೇ ಬಂದು ಅಜಾಮೇಳನ ಸಮಾನ ಪಾಪಾತ್ಮರ, ಗಣಿಕೆಯರ, ಸಾಧು ಸಂತರ ಎಲ್ಲರ ಉದ್ಧಾರನೂ ಮಾಡ್ತೀನಿ. ಮಾತೆಯರ ಮೂಲಕ ಭಾರತವನ್ನು ಪಾವನ ಮಾಡ್ತೀನಿ. ಅದಕ್ಕಾಗಿ ಮಾತೆಯರೇ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಕರಿತಾ ಇರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ನನ್ನನ್ನು ಬಹಳ ನೆನಪು ಮಾಡ್ತಾರೆ. ಬಾಬಾ ನಮಗೆ ಪವಿತ್ರತೆಯ ಮೂಲಕ ರಕ್ಷಣೆ ಮಾಡು, ಪತಿತ ಆಗೋದ್ರಿಂದ ನಮ್ಮನ್ನು ಬಚಾವ್ ಮಾಡು ಅಂತನೂ ಕೇಳ್ಕೋತಾರೆ. ಪುರುಷ ಪವಿತ್ರ रहने नहीं देते. तुमको गवर्नमेंट को कहना चाहिए कि इसमें हमको मदद करो, परंतु स्त्री भी पक्की मस्त चाहिए. ऐसे न हो फिर पति को बच्चों को याद करती रहे, फिर तो और ही अधोगति हो जाए. ಬಾಬಾ ಹೇಳ್ತಾರೆ, ಪಕ್ಕಾ ಮಾತೆಯರು ಪವಿತ್ರತೆಯ ಸಲುವಾಗಿ ಸರ್ಕಾರದ ಸಹಾಯನೂ ತಗೋಬಹುದು. ಆದರೆ ಸಹಾಯ ತಗೊಂಡ ನಂತರ ಮತ್ತೆ ಆ ಪತಿ ಮಕ್ಕಳನ್ನು ನೆನಪು ಮಾಡ್ತಾ ಇದ್ದರೆ, ಮೋಹದಲ್ಲಿ ಬಿದ್ದರೆ ಅಂಥ ಮಾತೆಯರು ಇನ್ನಿಷ್ಟು ಅಧೋಗತಿಗೆ ಹೋಗಿಬಿಡ್ತಾರೆ. ಬಾಪ್ ಸಬ್ ಬಾತೆ ಸಮझाते रहते, कैसे ಯುಕ್ತಿ ರಚೋ. ಪವಿತ್ರತೆಯ ಸಲುವಾಗಿ ಯಾವ ಉಪಾಯಗಳನ್ನು ಮಾಡಬೇಕು, ಯಾವ ಯುಕ್ತಿಗಳನ್ನು ರಚಿಸಬೇಕು ಅನ್ನೋದನ್ನು ಬಾಬಾ ಮಕ್ಕಳಿಗೆ ತಿಳಿಸ್ತಾನೇ ಇರ್ತಾರೆ.
अभी तुम बच्चों के सुख के दिन आने वाले हैं। मैं तुमको गोल्डन एज्ड दुनिया बना कर देता हूँ, जिसको स्वर्ग कहा जाता है। अब श्रीमत कहती, मुझ बाप से योग लगाओ तो तुम्हारी ಕಟ್ ಉತ್ತರೆ. ಬಾಬಾ ಹೇಳ್ತಾರೆ, ನಿಮ್ಮ ಸುಖದ ದಿನಗಳು ಬರಲಿವೆ. ನೀವು ಸುವರ್ಣ ಯುಗಕ್ಕೆ ಹೋಗೋರಿದ್ದೀರಿ. ನಿಮಗಾಗಿ ನಾನು ಆ ಬಂಗಾರದ ಜಗತ್ತನ್ನು, ಸ್ವರ್ಗವನ್ನು ನಿರ್ಮಾಣ ಮಾಡ್ತಿದ್ದೀನಿ. ಅಲ್ಲಿ ಹೋಗುವುದಕ್ಕಾಗಿ ನೀವು ಪವಿತ್ರ ಆಗಬೇಕು. नहीं तो इतना पद पा नहीं सकेंगे. ನಿಮ್ಮ ತುಕ್ಕನ್ನು ಯೋಗದಿಂದ ಇಳಿಸ್ಕೋಬೇಕು. ಇಲ್ಲದಿದ್ದರೆ ದೊಡ್ಡ ಪದವಿ ನಿಮಗೆ ಸಿಗೋದಿಲ್ಲ. ನ ಧಾರಣಾ ಹೋಗಿ ನ ऊंचा पद मिलेगा. कोई भी विकर्म नहीं करना चाहिए. देह अभिमान आने से बुद्धि योग ಟೂಟ ಪಡ್ತಾ है. ಯೋಗ ಮಾಡದಿದ್ದರೆ ಧಾರಣೆನೂ ಆಗೋದಿಲ್ಲ, ಉನ್ನತ ಪದವಿನೂ ಸಿಗೋದಿಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ಯಾವುದೇ ಕಾರಣದಿಂದ ನೀವು ವಿಕರ್ಮ ಮಾಡಬಾರದು, ದೇಹ ಅಭಿಮಾನದಲ್ಲಿ ಬರಬಾರದು. ದೇಹ ಅಭಿಮಾನದಲ್ಲಿ ಬರುವುದರಿಂದ ಬುದ್ಧಿಯೋಗ ಮುರಿದು ಹೋಗ್ತದೆ. यह ब्रह्मा भी उस बाप को याद करता है. परमात्मा इस ब्रह्मा तन में बैठ इनको कहते, हे ब्रह्मा की आत्मा, हे राधे की आत्मा, मुझे याद करो तो तुम्हारी कट उतरे. परमपिता परमात्ಮ ಬ್ರಹ್ಮಾರವರ ತನುವಿನಲ್ಲಿ ಬಂದು ಅವರಿಗೂ ಹೇಳ್ತಾರೆ, ಹೇ ಬ್ರಹ್ಮನ ಆತ್ಮನೇ, ಹೇ ರಾಧೆಯ ಆತ್ಮನೇ, ನನ್ನನ್ನು ನೆನಪು ಮಾಡಿರಿ. ಆಗ ನಿಮಗೆ ಹಿಡಿದಿರುವಂಥ ತುಕ್ಕು ಸ್ವಚ್ಛ ಆಗ್ತದೆ. ಯಾದ ತಬ್ ಪಡೆ ಜಬ್ ಅಪ್ನೆ ಕೋ ಆತ್ಮ ಸಮझे और श्रीमत पर पूरा चले. लोभ भी कम नहीं. कोई अच्छी चीज़ देखी तो दिल होती है खाने की. इसको ಲೋಭ ಕಹಾ ಜಾತಾ है. ಬಾಬಾ ಹೇಳ್ತಾರೆ, ಲೋಭನೂ ಕಡಿಮೆ ಇಲ್ಲ. ಒಳ್ಳೆ ಪದಾರ್ಥಗಳನ್ನು ನೋಡಿದಾಗ ತಿನ್ನಬೇಕು ಎಂಬ ಆಸೆ ಬರ್ತದೆ. ಆ ಆಸೆಯೇ ಲೋಭ ಆಗಿದೆ ಅಂತ ಹೇಳ್ತಾರೆ ಬಾಬಾ. बाप कहते, माया चूहे मिसल फूंक भी देती काटती भी है. शास्त्रों में भी ऐसी बहुत कल्पित कहानियाँ लिखी. ಮಾಯೆ ಇಲಿಯ ರೂಪದಲ್ಲಿ ಬಂದು ಮೊದಲು ಊಪ್ತದೆ, ನಂತರ ಕಚ್ತದೆ. ಈ ಥರ ಶಾಸ್ತ್ರಗಳಲ್ಲಿನೂ ಸಹ ಅನೇಕ ಉದಾಹರಣೆಗಳನ್ನು ಕೊಟ್ಟಿರ್ತಾರೆ, ಕಲ್ಪಿತ ಕಥೆಗಳನ್ನು ಬರೆದಿದ್ದಾರೆ. ಸನ್ಯಾಸಿ ಫಿರ್ ಕಹತೆ, ಯಹ ಚಿತ್ರ ತುಮ್ಹಾರಿ ಕಲ್ಪನಾ ಹೈ. ಬಾಬಾ ಹರ್ ಬಾತ್ ಬಚ್ಚೋಂ ಕೋ ಸಮझಾತೆ ರಹತೆ. ಶಾಸ್ತ್ರಗಳಲ್ಲಿ ಇರುವಂತಹ ದಂತಕಥೆಗಳನ್ನು, ಕಾಲ್ಪನಿಕ ಕಥೆಗಳನ್ನು ಎಲ್ಲರೂ ಒಪ್ಕೊಳ್ತಾರೆ. ಆದರೆ ನಾವು ಹೇಳುವಂಥ ಸ್ವರ್ಗದ ವಿಚಾರವನ್ನು ನಿಮ್ಮ ಕಲ್ಪನೆ ಅಂತ ಹೇಳ್ತಾರೆ. ಈಶ್ವರೀಯ ವಿದ್ಯಾಲಯದ ಚಿತ್ರಗಳನ್ನು ನೋಡಿ ಸನ್ಯಾಸಿಗಳು ಸಹ ಹೇಳ್ತಾರೆ, ಇವೆಲ್ಲ ನಿಮ್ಮ ಕಲ್ಪನೆಯಿಂದ ಮಾಡಿದ ಚಿತ್ರಗಳು ಅಂತ. ಆದರೆ ಬಾಬಾ ಹೇಳ್ತಾರೆ, ಇದು ಕಲ್ಪನೆ ಅಲ್ಲ, ಇದು ಸತ್ಯ. ಈ ಚಿತ್ರಗಳ ಮೂಲಕ ನೀವು ಯಥಾರ್ಥವಾಗಿ ಜ್ಞಾನ ತಿಳಿಸ್ರಿ. ऐसे मत समझो कि हम कुछ भी करते हैं तो
बाबा को पता नहीं पड़ता। बाबा जानते हैं इस दुनिया में कितना गंद है। अबलाओं पर अत्याचार तो होने ही है। अपने को युक्ति से बचाना है। ನೀವೇನೇ ತಪ್ಪು ಮಾಡಿದ್ರೂ ಬಾಬೋರ್ಗೆ ಗೊತ್ತಾಗ್ತದೆ. ತಂದೆಗೆ ಗೊತ್ತಾಗಲ್ಲ ಅಂತ ತಿಳ್ಕೋಬೇಡಿ. ಈ ಪ್ರಪಂಚದಲ್ಲಿ ಇವತ್ತು ಎಷ್ಟು ಹೊಲಸು ತುಂಬಿದೆ. ಅಬಲೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇವೆ. ಆ ಎಲ್ಲ ರೀತಿಯ ಅತ್ಯಾಚಾರಗಳಿಂದ ನೀವು ನಿಮ್ಮ ರಕ್ಷಣೆ ಮಾಡಿಕೊಳ್ಳಬೇಕು. ಉಪಾಯದಿಂದ ರಕ್ಷಣೆ ಮಾಡ್ಕೋಬೇಕು. ನಹಿ ತೋ ಪದ ಭ್ರಷ್ಟ ಹೋ ಜಾಯೇಗಾ. ಇಲ್ಲದಿದ್ದರೆ ನಿಮ್ಮ ಪದವಿನೇ ಭ್ರಷ್ಟ ಆಗಿಬಿಡ್ತದೆ. समझा जाता है ड्रामानुसार यह सब कुछ होना ही है. हम तो समझाते रहते हैं, फिर भी नहीं समझते तो कोई दास दासी बनते तो कोई प्रजा बनते. ಡ್ರಾಮಾ ಕಿ ಭಾವಿ ಬನಿ ಹುಯಿ. ಬಾಬಾ ಹೇಳ್ತಾರೆ, ನಾನೆಷ್ಟೇ ಹೇಳಿದ್ರೂ ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಪುರುಷಾರ್ಥ ಮಾಡೋದಿಲ್ಲ. ಆಗ ತಮ್ಮ ಪದವಿಯನ್ನು ಕಳ್ಕೊಳ್ತಾರೆ. ಕೆಲವರು ದಾಸದಾಸಿ ಆಗ್ತಾರೆ, ಕೆಲವರು ಪ್ರಜೆಗಳಾಗ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಅಂತ ಹೇಳ್ತಾರೆ ಬಾಬಾ. कर क्या सकते, गरीब सावकार प्रजा सब बनने जरूर है. ಡ್ರಾಮಾನುಸಾರವಾಗಿ ಪ್ರಜೆಗಳು, ಸೇವಕರು, ದಾಸದಾಸಿಯರು, ಬಡವರು ಎಲ್ಲರೂ ಇರಬೇಕು ಸತ್ಯಯುಗದಲ್ಲಿ. ಅವರೆಲ್ಲರೂ ಇಲ್ಲೇ ತಯಾರಾಗ್ತಿದ್ದಾರೆ. ಬಾಬಾ ಆತೆ ಹೇ ಭಾರತ್ ಮೇ, ಯಹ ಹೇ ನಾ ಪಾಕಿಸ್ತಾನ್. बाबा आकर सारी दुनिया को ಪಾಕಿಸ್ತಾನ್ बनाते हैं. ಬಾಬಾ ಭಾರತದಲ್ಲಿ ಬರ್ತಾರೆ. ಆಗ ಈ ಭಾರತ ನಾಪಾಕ್ ಆಗಿರ್ತದೆ, ಅಂದರೆ ಅಶುದ್ಧ ಆಗಿರ್ತದೆ, ಅಪವಿತ್ರ ಆಗಿರ್ತದೆ. ಇಂತಹ ಭಾರತವನ್ನು ಜೊತೆಗೆ ಇಡೀ ವಿಶ್ವವನ್ನು ಬಾಬಾ ಪಾಕಿಸ್ತಾನವನ್ನಾಗಿ ಮಾಡ್ತಾರೆ. ಪಾಕ ಅಂದರೆ ಸ್ವಚ್ಛ, ಶುದ್ಧ, ಪವಿತ್ರ ಅಂತ. ಇಡೀ ಜಗತ್ತನ್ನೇ ಪವಿತ್ರ ಸ್ಥಾನವನ್ನಾಗಿ ಮಾಡ್ತಾರೆ. ಭಾರತ್ ಕೋ ಹಿ ಸಾರಾ ಮಕ್ಕನ್ ಮಿಲ್ತಾ ಹೈ. ಕಹಾನಿ ಕಿತನಿ ಸಹಜ ಹೈ, ಪರಂತು ಜ್ಞಾನ ಯೋಗ ಮೇ ರಹನೆ ಕಿ ಬಡಿ ಹಿಮ್ಮತ್ ಚಾಯಿ. ಬಾಬಾ ಹೇಳ್ತಾರೆ, ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಬೆಣ್ಣೆ ಸಿಕ್ಕಿತ್ತು ಅಂತ ಕಥೆ ಇದೆ. ಆ ಕಥೆ ಭಾರತಕ್ಕೆ ಅನ್ವಯಿಸ್ತದೆ. ಸ್ವರ್ಗದ ಬೆಣ್ಣೆ ಭಾರತಕ್ಕೆ ಸಿಗ್ತದೆ. ಶ್ರೀಮತ್ ಪರ್ ನಹಿ ಚಲ್ತೆ ತೋ ಪದ ಭ್ರಷ್ಟ ಹೋ ಜಾತೆ. ಯಾರು ಶ್ರೀಮತದಿಂದ ನಡೆಯೋದಿಲ್ಲ ಅವರಿಗೆ ಶ್ರೇಷ್ಠ ಪದವಿಯ ಬೆಣ್ಣೆ ಸಿಗೋದಿಲ್ಲ. ಅವರ ಪದವಿ ಭ್ರಷ್ಟ ಆಗ್ತದೆ. ಬಾಬಾ ಡೈರೆಕ್ಷನ್ ದೇತೆ, ಐಸೆ ಐಸೆ ಸಮझाओ. ಸಮझाने वाला ಬಡಾ ಸಯಾನಾ ಚಾಹಿ. ಬಾಬಾ ಹೇಳ್ತಾರೆ, ಜನರಿಗೆ ಜ್ಞಾನ ತಿಳಿಸುವಾಗ ಈ ಥರ ತಿಳಿಸ್ರಿ. ಜ್ಞಾನ ಹೇಳುವಂಥವರು ಬಹಳ ಚತುರ ಇರಬೇಕು, ಬುದ್ಧಿವಂತ ಆಗಿರಬೇಕು. बाप पर कितना लव रहता है, कितना प्यार से बच्चे लिखते हैं, हम शिव बाबा के रथ के लिए स्वेटर भेजते. ಮಕ್ಕಳಿಗೆ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಇರ್ತದೆ. ಶಿವಬಾಬವ್ರ ಮೇಲೇನೂ ಪ್ರೀತಿ ಇದೆ, ಬ್ರಹ್ಮಬಾಬವ್ರ ಮೇಲೇನೂ ಮಕ್ಕಳಿಗೆ ಪ್ರೀತಿ ಇದೆ. ಅನೇಕ ಮಕ್ಕಳು ಪ್ರೀತಿಯಿಂದ ಬಾಬನಿಗೆ ಸ್ವೆಟರ್ ಕಳಿಸ್ತಾರೆ, ಬರೀತಾರೆ, ನಾವು ಶಿವತಂದೆಯ ರಥಕ್ಕೆ ಸ್ವೆಟರ್ ಕಳಿಸ್ತಾ ಇದ್ದೀವಿ ಅಂತ.
शिव बाबा हमारा बेहद का बाप है, हमको स्वर्ग का मालिक बनाते। बुद्धि में वह बाबा याद आता है। शिव बाबा के रथ को हम टोली भेजते, शिव बाबा के रथ को हम श्रृंगारते, जैसे हुसैन के घोड़े को ಶೃಂಗಾರತೆ. ಮಕ್ಕಳು ಬ್ರಹ್ಮ ತಂದೆಗೆ ಮಿಠಾಯಿ ಮಾಡಿ ಕಳಿಸ್ತಾರೆ, ಬ್ರಹ್ಮ ತಂದೆಯ ರಥಕ್ಕೆ ಶೃಂಗಾರ ಮಾಡ್ತಾರೆ. ಆದರೆ ಬುದ್ಧಿಯಲ್ಲಿ ಇರ್ತದೆ, ನಾವು ಶಿವತಂದೆಯ ಸೇವೆ ಮಾಡ್ತಾ ಇದ್ದೀವಿ, ಶಿವನ ರಥಕ್ಕೆ ಶೃಂಗಾರ ಮಾಡ್ತಾ ಇದ್ದೀವಿ, ಶಿವನ ರಥಕ್ಕೆ ನಾವು ಟೋಲಿ ಕಳಿಸ್ತಾ ಇದ್ದೀವಿ. ಯಹ ಸಚ್ಚಾ ಸಚ್ಚಾ ಘೋಡ ಹೈ. ಯಾಕೆ ಅಂದರೆ ನಿಜವಾದ ಕುದುರೆ ಈ ಬ್ರಹ್ಮ ಬಾಬಾ ಆಗಿದ್ದಾರೆ. ಪರಮಾತ್ಮನ ಕುದುರೆಗೆ ಶೃಂಗಾರ ಮಾಡಬೇಕು ಅಂತ ಹೇಳ್ತಾರಲ್ವ, ಹಾಗೆ ಬ್ರಹ್ಮನ ರಥವೇ ಪರಮಾತ್ಮನ ಕುದುರೆಯಾಗಿದೆ, ಅಶ್ವ ಆಗಿದೆ. ಪತಿತ ಪಾವನ್ ಬಾಬಾ ಹಿ पावन बनाने वाला है, यह भी अपना श्रृंगार कर रहे, बाबा को भी याद करते और अपने पद को भी याद करते. ಪತಿತರನ್ನ ಪಾವನ ಮಾಡೋನು ಆ ನಿರಾಕಾರ ಪರಮಾತ್ಮ, ಈ ಬ್ರಹ್ಮ ಬಾಬಾ ಅಲ್ಲ. ಆ ನಿರಾಕಾರ ತಂದೆಯಿಂದ ಇವರೂ ಸಹ ತಮ್ಮ ಶೃಂಗಾರ ಮಾಡಿಸ್ಕೊಳ್ತಾರೆ, ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಿಸ್ಕೊಳ್ತಾರೆ. ಆ ಶಿವ ತಂದೆಯನ್ನೇ ನೆನಪು ಮಾಡ್ತಾರೆ ಮತ್ತು ತಮ್ಮ ಭವಿಷ್ಯದ ಪದವಿಯನ್ನು ನೆನಪು ಮಾಡಿಕೊಳ್ತಾರೆ. ಯಹ ದೋನೋ ಪಕ್ಕೇ. ಈ ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿ ಇಬ್ಬರು ಪಕ್ಕಾ ಮಕ್ಕಳಾಗಿದ್ದಾರೆ, ನಿಶ್ಚಯ ಬುದ್ಧಿ ಮಕ್ಕಳಾಗಿದ್ದಾರೆ. ಇವರೇ ಸಂಗಮ ಯುಗದಲ್ಲಿ ಜ್ಞಾನೇಶ್ವರ ಆಗಿ ಭವಿಷ್ಯದಲ್ಲಿ ರಾಜರಾಜೇಶ್ವರ ಆಗ್ತಾರೆ. ತೋ ಜರೂರ್ ಉನ್ಕೆ ಬಚ್ಚೆ ಭೀ ಬನ್ನೆ ಚಾಯಿ. ಇವರು ಜ್ಞಾನೇಶ್ವರಿಯಾಗಿ ಭವಿಷ್ಯದ ರಾಜರಾಜೇಶ್ವರಿ ಆಗ್ತಾರಂದರೆ ಮಕ್ಕಳೂ ಸಹ ಅವರಂತೆ ಆಗಬೇಕಲ್ವ. ಬರೋಬರ್ ಮಾಲಿಕ್ ಬಂತೆ ಹೇ ನಂಬರ್ವಾರ್ ಪುರುಷಾರ್ಥ ಅನುಸಾರ. राजयोग से राजराजेश्वरी बनते, फिर जितना जो सर्विस करे. बाबा युक्तियाँ तो सब बतला रहे. ಬಾಬಾ ಹೇಳ್ತಾರೆ, ಸ್ವರ್ಗದ ಮಾಲೀಕ ಆಗುವಂಥವರು ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಮಾಲೀಕ ಆಗ್ತಾ ಇದ್ದಾರೆ. ರಾಜಯೋಗದಿಂದ ರಾಜರಾಜೇಶ್ವರಿ ಆಗಬಹುದು. ಆದರೆ ಎಷ್ಟು ಸೇವೆ ಮಾಡ್ತಾರೋ ಅಷ್ಟು ಸೇವೆಯ ಆಧಾರದಿಂದ ಪದವಿಯ ಪ್ರಾಪ್ತಿಯಾಗ್ತದೆ. ಬಾಬಾ ಉಪಾಯಗಳಂತೂ ಸಾಕಷ್ಟು ತಿಳಿಸಿಕೊಡ್ತಾರೆ, ಎಲ್ಲರಿಗೂ ಎಲ್ಲ ರೀತಿಯ ಉಪಾಯಗಳನ್ನು ತಿಳಿಸಿಕೊಡ್ತಾರೆ. ಆದರೆ ನಂಬರ್ವಾರ್ ಪುರುಷಾರ್ಥದ ಆಧಾರದಿಂದ ಮಕ್ಕಳು ಭವಿಷ್ಯದ ಪದವಿಗಳನ್ನು ಪಡ್ಕೊಳ್ತಾರೆ. अच्छा, मीठे मीठे सिक्की लधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप की आशीर्वाद लेने के लिए आज्ञाकारी बनना है. देही अभिमानी बनने का फरमान पालन करना है. ತಂದೆಯ ಆಶೀರ್ವಾದ ಪಡಿಲಿಕ್ಕಾಗಿ ಆಜ್ಞಾಕಾರಿ ಆಗಬೇಕು. ಆತ್ಮ ಅಭಿಮಾನಿ ಆಗುವ
ಆಜ್ಞೆ ಅಥವಾ ಆದೇಶ ಅಥವಾ ಶ್ರೀಮತ ಬಾಬಾ ಏನು ಕೊಟ್ಟಿದ್ದಾರೆ ಅದರ ಪಾಲನೆ ಮಾಡಬೇಕು. ಎರಡನೇದು, ಮಾಯಾ ಚೂಹಿ ಹೈ, इससे अपनी संभाल करनी है. लोभ नहीं करना है, श्रीमत पर पूरा पूरा चलते रहना है. ಮಾಯೆ ಇಲಿಯಾಗಿದೆ, ಅದರಿಂದ ಸಂಭಾಲನೆ ಮಾಡಿಕೊಳ್ಳಬೇಕು. ಲೋಭ ಮಾಡಬಾರದು. ಶ್ರೀಮತದಂತೆ ಸಂಪೂರ್ಣವಾಗಿ ನಡೀತಾ ಇರಬೇಕು. वरदान, लाइट बन ज्ञान योग की शक्तियों को प्रयोग में लाने वाले प्रयोगी आत्मा भव. ಲೈಟ್ ಆಗಿ ಜ್ಞಾನ ಯೋಗದ ಶಕ್ತಿಗಳನ್ನು ಪ್ರಯೋಗ ಮಾಡುವಂತಹ ಪ್ರಯೋಗಿ ಆತ್ಮ ಆಗಿರಿ. ज्ञानी योगी आत्मा तो बने हो, अभी ज्ञान योग की शक्ति को प्रयोग में लाने वाले प्रयोगी आत्मा बनो. जैसे साइंस के साधनों का प्रयोग लाइट द्वारा होता है, ऐसे साइलेंस की शक्ति का आधार भी लाइट है. अविनाशी परमात्मा लाइट, आत्मिक लाइट और साथ साथ प्रैक्टिकल स्थिति भी लाइट. तो जब कोई प्रयोग करना चाहते हो, चेक करो लाइट है या नहीं. अगर स्थिति और स्वरूप डबल लाइट है तो प्रयोग की सफलता सहज होगी. ಜ್ಞಾನಿ ಯೋಗಿ ಆತ್ಮ ಆಗಿದ್ದೀರಿ, ಆದರೆ ಜ್ಞಾನ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡುವಂತಹ ಪ್ರಯೋಗಿ ಆತ್ಮ ಆಗಿರಿ. ಹೇಗೆ ವಿಜ್ಞಾನ ತನ್ನ ಸಾಧನಗಳ ಪ್ರಯೋಗವನ್ನು ಲೈಟಿನ ಮೂಲಕ ವಿದ್ಯುತ್ ಶಕ್ತಿಯ ಮೂಲಕ ಮಾಡ್ತದೆ, ಹಾಗೆ ಶಾಂತಿಯ ಶಕ್ತಿಗೂ ಆಧಾರ ಲೈಟ್ ಆಗಿದೆ. ಒಂದು ಪರಮಾತ್ಮನ ಲೈಟು, ಎರಡನೇದು ಆತ್ಮಿಕ ಲೈಟ್, ಮೂರನೇದು ನಿಮ್ಮ ಪ್ರಾಕ್ಟಿಕಲ್ ಸ್ಥಿತಿಯೂ ಸಹ ಲೈಟ್ ಆಗಿರಬೇಕು. ಅಂದರೆ ಹಗುರ ಆಗಿರಬೇಕು. ಯಾವಾಗ ನೀವು ಈ ಮೂರು ಲೈಟ್ಗಳನ್ನು ಪ್ರಯೋಗ ಮಾಡ್ತೀರಿ, ಆಗ ಆ ಪ್ರಯೋಗದಲ್ಲಿ ನಿಮಗೆ ಸಫಲತೆ ಸಹಜವಾಗಿ ಪ್ರಾಪ್ತಿಯಾಗ್ತದೆ. ಆ ಲೈಟ್ ನಿಮ್ಮಲ್ಲಿ ಇದೆಯೋ ಹೇಗೆ ಅಂತ ನೋಡ್ಕೊಳ್ಳಿ. ನಿಮ್ಮ ಸ್ಥಿತಿ ಮತ್ತು ಸ್ವರೂಪ ಡಬಲ್ ಲೈಟ್ ಆಗಿತ್ತು ಅಂದರೆ ಪ್ರತಿಯೊಂದು ಪ್ರಯೋಗದಲ್ಲಿ ನೀವು ಸಹಜವಾಗಿ ಸಫಲತೆಯನ್ನು ಪಡ್ಕೊಳ್ತೀರಿ. ಸಫಲತೆ ನಿಮಗೆ ಸಹಜವಾಗಿ ಸಿಕ್ಕಿಬಿಡ್ತದೆ. श्लोगन, जीवन मुक्त अवस्था का अनुभव करने के लिए विकल्प और विकर्मों से मुक्त बनो. ಜೀವನ್ ಮುಕ್ತ ಅವಸ್ಥೆಯ ಅನುಭವ ಮಾಡುವುದಕ್ಕಾಗಿ ವಿಕಲ್ಪ ಮತ್ತು ವಿಕರ್ಮಗಳಿಂದ ಮುಕ್ತ ಆಗಿರಿ. ಲವಲೀನ್ ಸ್ಥಿತಿ ಕಾ ಅನುಭವ ಕರೋ. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. त्यागी और तपस्वी आत्माएं सदा बाप की लगन में मगन रहती है. वे प्रेम के सागर, ज्ञान आनंद सुख शांति के सागर में समाई हुई रहती. त्यागी ಮತ್ತು ತಪಸ್ವಿ ಆತ್ಮರು ಸದಾ ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿರ್ತಾರೆ, ಮಗ್ನ ಆಗಿರ್ತಾರೆ. ಪ್ರೇಮದ ಸಾಗರ, ಜ್ಞಾನದ ಸಾಗರ, ಆನಂದದ ಸಾಗರ, ಸುಖ ಶಾಂತಿಯ ಸಾಗರದಲ್ಲಿ
ಸ್ನೇಹಿ ಮಕ್ಕಳು ಸದಾ ಸಮಾವೇಶ ಆಗಿರ್ತಾರೆ. ऐसे समाने वाले बच्चे ही ಸಚ್ಚೆ ತಪಸ್ವಿ. ಯಾವ ಮಕ್ಕಳು ತಂದೆಯ ಪ್ರೇಮದಲ್ಲಿ, ಜ್ಞಾನದಲ್ಲಿ, ಆನಂದದಲ್ಲಿ ಮುಳುಗಿರ್ತಾರೋ ಅವರೇ ನಿಜವಾದ ತಪಸ್ವಿಗಳು. ಉನ್ಸೆ ಹರ್ ಬಾತ್ ಕಾ ತ್ಯಾಗ ಸ್ವತಃ ಹೋ ಜಾತಾ ಹೈ. ಅಂತಹ ಮಕ್ಕಳಿಂದ ಎಲ್ಲ ವಿಷಯಗಳ ತ್ಯಾಗ ಸ್ವತಃ ಆಗಿಬಿಡ್ತದೆ. ಅವರು ಸಹಜವಾಗಿಯೇ ತ್ಯಾಗಿ ಆಗಿಬಿಡ್ತಾರೆ. ಅಚ್ಚಾ, ಓಂ ಶಾಂತಿ.